ಒಂದು ದೂರದೃಷ್ಟಿಯ ಆಲೋಚನೆ, 2 ಯಶಸ್ವಿ ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶದ ನೇತೃತ್ವ, ಬ್ರ್ಯಾಂಡ್ ಬೆಂಗಳೂರು ಜೊತೆಗೆ ಬಿಯಾಂಡ್ ಬೆಂಗಳೂರು ಪರಿಕಲ್ಪನೆಗೆ 3 ವರ್ಷ ಮೀಸಲಿರಿಸಿ ಒಟ್ಟು ಕ್ರಮಿಸಿದ್ದು 1,50,000 ಕಿಲೋಮೀಟರ್, 8 ದೇಶಗಳು, 2 ಬೃಹತ್ ವಿಶ್ವ ಆರ್ಥಿಕ ವೇದಿಕೆಗಳ ಮೂಲಕ ವಿಶ್ವದ ಟಾಪ್ ಉದ್ಯಮ ಸಂಸ್ಥೆಗಳು ಹಾಗೂ ಸರ್ಕಾರಗಳ ಜೊತೆ 100ಕ್ಕೂ ಹೆಚ್ಚು ಸಭೆಗಳು, ರೋಡ್ ಶೋಸ್ ನಡೆಸಿ ಜಾಗತಿಕವಾಗಿ ಕರ್ನಾಟಕದ ಶಕ್ತಿಯನ್ನು ಪ್ರದರ್ಶಿಸಿ ಆಹ್ವಾನ ನೀಡಿದ್ದು ಬಿಲ್ಡ್ ಇನ್ ಕರ್ನಾಟಕ, ಬಿಲ್ಡ್ ಫಾರ್ ದಿ ವರ್ಲ್ಡ್. ಇದು ಡಾಕ್ಟರ್ ಮುರುಗೇಶ್ ಆರ್ ನಿರಾಣಿ, ಬೃಹತ್ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆ ಸಚಿವರ ಮಹತ್ವಾಕಾಂಕ್ಷೆಯ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರ ಘನ ಸರ್ಕಾರದ ಇನ್ವೆಸ್ಟ್ ಕರ್ನಾಟಕ 2022. ಕರ್ನಾಟಕ ರಾಜ್ಯ ಕೈಗಾರಿಕೆಗಳಿಗೆ ನಾವು ಅತಿ ಹೆಚ್ಚು ಜಗತ್ತಿನ ನಕ್ಷೆಯಲ್ಲಿ ಬಂದಿರುವಂಥದ್ದು ಮೊದಲೇ ಸಲ ಅಲ್ಲ. ನಾವು ಭಾಳಷ್ಟು ಸಲ ನಮ್ಮ ಮೈಸೂರಿನ ಮಹಾರಾಜರನ್ನ, ನಮ್ಮ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ನಾವು ನೆನೆಸ್ಕೊಳ್ಳದೆ ಇದ್ದರೆ ಅದನ್ನು ತಪ್ಪ. ಅವ್ರು ಹಾಕಿರುವಂಥ ಫೌಂಡೇಶನ್ ಇಂದು ಕರ್ನಾಟಕ ಜಾಗತಿಕವಾಗಿ ಬೆಳೆದು ನಿಂತಿದೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳ ಆತ್ಮನಿರ್ಭರ ಭಾರತದೆಡೆಗೆ ಹೆಜ್ಜೆ ಹಾಕಿದೆ. वेलकम टू नम्मा कर्नाटका एंड वेलकम टू नम्मा बेंगलुरु. ये वो जगह है जहां ट्रेडिशन भी है और टेक्नोलॉजी भी है. And I can say very confidently that the people that I met here comprise some of the best and the brightest minds of our country. Karnataka has made all Indians extremely proud and continues to do so in all sectors. Karnataka, now one of our nation's hottest investment destination. Who could have thought as Indians that when Silicon Valley is to be spoken, Bengaluru will be spoken in the same breath as a startup destination. It is an honor, a pride for Indians who are both locally and globally. You know, in 1996, when Wipro decided to shift its headquarters from Mumbai to Bengaluru, many were surprised. Wipro's software exports at the time were a mere $72 million. And the technology boom in India hadn't quite begun yet. But 26 years later, we are here proudly. One of the reasons for our success stems from the decision to set base here in Karnataka. It was a decision that has never let us down. ಕರ್ನಾಟಕದ ವೈವಿಧ್ಯತೆಯನ್ನು, ಭವಿಷ್ಯದ ಕೈಗಾರಿಕೆ ಅಭಿವೃದ್ಧಿಯ ಗ್ರೀನ್ ಎನರ್ಜಿ ಸಂಪನ್ಮೂಲಗಳನ್ನು ಹಾಗೂ ಉದ್ಯಮ ಸ್ಥಾಪನೆಗೆ ಇಲ್ಲಿರುವ ವಿಪುಲ ಅವಕಾಶಗಳನ್ನು ವಿಶೇಷವಾಗಿ ಪ್ರದರ್ಶಿಸಿ ಸರ್ಕಾರದ ಉದ್ಯಮ ಸ್ನೇಹಿ ಪಾಲಿಸಿಗಳಿಂದ ಆಕರ್ಷಿಸಿದ್ದು ಒಟ್ಟು 9.82 ಲಕ್ಷ ಕೋಟಿ ರೂಪಾಯಿ ಒಡಂಬಡಿಕೆ. In which they have gone to attract industry to Karnataka for their unstinted effort to make Karnataka the place to do business in, the place to invest in, to make it easier to do business here, to improve the logistics here, to support the startup ecosystem here, and in almost every ranking that is being done by the central government among states, we find Karnataka perform exceedingly well. Karnataka is a major job generator, having produced 10% of all the formal jobs in the country, while contributing 8.8% to the national GDP, whilst its population is only 5% of the total national population. ಕರ್ನಾಟಕದ ಇತಿಹಾಸದಲ್ಲಿ ಮೊದಲೆನ್ನುವಂತೆ ಯಶಸ್ವಿ 3 ಜಿಮ್ ಸಮಾವೇಶದ ನೇತೃತ್ವ ವಹಿಸಿದ ಡಾಕ್ಟರ್ ಮುರುಗೇಶ್ ಆರ್ ನಿರಾಣಿ, ಮಾನ್ಯ ಬೃಹತ್ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆ ಸಚಿವರ ಪರಿಕಲ್ಪನೆ ಬಿಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಜೊತೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಉತ್ತೇಜಿಸಲು ಕೈಗೊಂಡ ಕ್ರಮಗಳು ಪ್ರಸ್ತುತ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಇತರೆ ನಗರಗಳನ್ನು ಕೈಗಾರಿಕೆ ಹಬ್ಗಳಾಗಿಸುತ್ತಾ ಹೆಜ್ಜೆ ಹಾಕಿವೆ ಮತ್ತು ಇದು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಸಾಕ್ಷಿಯಾಗಿದೆ. ನಾವೆಲ್ಲರೂ ಸೇರಿ ಬಹಳ ಜೆನ್ಯೂನ್ ಆಗಿರುವಂಥ ಇನ್ವೆಸ್ಟ್ಮೆಂಟ್ ಮಾಡುವಂಥ ಕಂಪನಿಗಳಿಗೆ ಮಾತ್ರ MOUಗಳನ್ನು ಮಾಡೋಣ ಅನ್ನುವಂಥದ್ದನ್ನು
ನಮ್ಮ ಮುಖ್ಯಮಂತ್ರಿಗಳು ನಮಗೆ ಸೂಚನೆಯನ್ನು ಕೊಟ್ಟಿದ್ದರು. ಅದರಲ್ಲಿ ಸಿಂಗಲ್ ವಿಂಡೋ ಮತ್ತು ಹೈ ಲೆವೆಲ್ ಕಮಿಟಿದಲ್ಲಿ ಕ್ಲಿಯರೆನ್ಸ್ ಆಗಿರುವಂಥವುಗಳಿಗೆ ಮಾತ್ರ ನಾವು ಸಹಿಗಳನ್ನು ಮಾಡಿದ್ದೀವಿ. 5 ಲಕ್ಷದ ನಮ್ಮ ಗುರಿ ಇದ್ದದ್ದು 10 ಲಕ್ಷ ಕೋಟಿ ರೂಪಾಯಿ ಬರಬೇಕಾದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ನಮ್ಮ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳ ಮತ್ತು ಟ್ರೇಡ್ ಅಸೋಸಿಯೇಷನ್ದವರ ಸಹಕಾರ ಬಹಳ ಮುಖ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಇವತ್ತು ಬಹಳ ಸಂತೋಷದ ವಿಷಯ ಅಂದರೆ ಬಿಹೈಂಡ್ ಬೆಂಗಳೂರು ನಾವೆಲ್ಲ ಇಲ್ಲಿವರೆಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಬರ್ತಾ ಇರುವಂಥದ್ದು ಬೆಂಗಳೂರಲ್ಲಿ. ಆದರೆ ಇವತ್ತಿನ MOUಗಳು ಸೈನ್ ಮಾಡಿರುವಂಥದ್ದು ಮತ್ತು ಒಟ್ಟು ಬಂದಿರುವಂಥ 10 ಲಕ್ಷ ಕೋಟಿಗಳಿಗಿಂತಲೂ ಹೆಚ್ಚಿರುವಂಥ ಈ MOUಗಳಲ್ಲಿ 70% ಹೆಚ್ಚಾಗಿ ಬಿಹೈಂಡ್ ಬೆಂಗಳೂರು ಬಂದಿರುವಂಥದ್ದು ಒಂದು ಬಹಳ ಸಂತೋಷ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕರ್ನಾಟಕ ಇಸ್ ಅ ಪ್ಲೇಸ್ ವೇರ್ ಯು ಫೀಲ್ ಅಟ್ ಹೋಮ್. ಯು ಫೀಲ್ ಅಟ್ ಹೋಮ್ ಆಫ್ಟರ್ ಇನ್ವೆಸ್ಟಿಂಗ್. ಯು ಕ್ಯಾನ್ ಬಿ ರೆಸ್ಟ್ ಅಶ್ಯೂರ್ಡ್ that whatever you have invested, whatever you have sown the seed, you will reap the fruits very soon. The failures are very little in Karnataka unless in some other parts. We have already approved more than 2.80 lakh crores of investment before this meet. The rest of the investments, we will be engaging with them in next 3 months. ವಿವಿಧ ಕೈಗಾರಿಕೆ ವಲಯಗಳಲ್ಲಿ 6 ಲಕ್ಷಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳನ್ನು ತೆರೆದಿಡುವ ಆಶಾದಾಯಕ MOU ಹೂಡಿಕೆ ಒಪ್ಪಂದಗಳನ್ನು 90 ದಿನಗಳಲ್ಲಿ ಅನುಮೋದಿಸಲು ನೋಡಲ್ ಅಧಿಕಾರಿಗಳನ್ನು ಮತ್ತು ಜಿಲ್ಲಾವಾರು ಸಮನ್ವಯ ಸಮಿತಿ ನೇಮಿಸಲಾಗಿದ್ದು 70% ಪರಿವರ್ತನೆ ಪಡಿಸುವ ಗುರಿ ಇರಾದೆ ನಮ್ಮದಾಗಿದೆ. ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಾಭಿವೃದ್ಧಿಗೆ ನಮ್ಮ ಸರ್ಕಾರ, ನಮ್ಮ ಇಲಾಖೆ ಕಟಿಬದ್ಧವಾಗಿದೆ.